ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ನಮ್ಮ ಗಿಡಗಳು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಕೊಡುವಂಥ ಲಿಕ್ವಿಡ್ ಫರ್ಟಿಲೈಸರ್. ನಾನು ತಿಂಗಳಿಗೊಂದು ಸಲ ಕೊಡ್ತೀನಿ ಲಿಕ್ವಿಡ್ ಫರ್ಟಿಲೈಸರ್ನ. ಜಾಸ್ತಿ ಏನು ಕೊಡೋದಿಲ್ಲ, ನೆಲದಲ್ಲೇ ಇರೋದ್ರಿಂದ ಜಾಸ್ತಿ ಏನು ಅದಕ್ಕೆ ಆರೈಕೆ ಮಾಡೋಲ್ಲ. ನೀರು ಮತ್ತು ಗೊಬ್ಬರ ಕೊಡ್ತೀನಿ ಅಷ್ಟೇ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಅಲೋವೆರಾ ತಗೋತಾಯಿದ್ದೀನಿ. ಅಲೋವೆರಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಅಲೋವೆರಾದಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ನಮಗೆ ಅಲೋವೆರಾ ಒಂದು ನ್ಯಾಚುರಲ್ ಫರ್ಟಿಲೈಸರ್. ಇದು ಗಿಡಗಳಿಗೆ ರೂಟ್ ಬೆಳೆಯಲು ಸಹಾಯ ಮಾಡುತ್ತೆ ಮತ್ತು ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರ್ತದೆ. ಇದು ಗಿಡಗಳಲ್ಲಿ ರೂಟ್ ಬೆಳೆಯಲು ಸಹಾಯ ಮಾಡುತ್ತದೆ. ಈಗ ನೆಕ್ಸ್ಟು ನಾನು ಆಲೂಗಡ್ಡೆ ಸಿಪ್ಪೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಇದ್ದರೂ ಬೇಕಾದ್ರೆ ಹಾಕೋಬೋದು. ಇದರಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರ್ತದೆ, ಅದರಿಂದ ನಾನು ಆಲೂಗಡ್ಡೆ ಸಿಪ್ಪೆ ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇದರಲ್ಲಿ ಪೊಟ್ಯಾಸಿಯಮ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಇರ್ತದೆ. ಇದರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇವಾಗ ನೆಕ್ಸ್ಟ್ ಬಾಳೆಹಣ್ಣು ಸಿಪ್ಪೆ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಸಿಪ್ಪೆ ಎಲ್ಲರೂ ಡೈಲಿ ಬಾಳೆಹಣ್ಣು ತಿಂತೀರಾ. ಆ ಸಿಪ್ಪೆಗಳೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕೊಳ್ಳಿ. ಇದರಲ್ಲಿ ಏನಪ್ಪ ನಮಗೆ ಅಂದರೆ ಬಾಳೆಹಣ್ಣು ಸಿಪ್ಪೆಯಲ್ಲಿ ಪೊಟ್ಯಾಸಿಯಮ್ ಇರ್ತದೆ. ಇದರಿಂದ ರೂಟು ಸ್ಟ್ರಾಂಗ್ ಆಗಲು ಸಹಾಯ ಮಾಡುತ್ತದೆ. ಹೂಕಾಯಿ ಜಾಸ್ತಿ ಬರುತ್ತೆ. ಎಲ್ಲ ಹಾಕ್ಬಿಟ್ಟು ನೈಸ್ ರುಬ್ಕೊಳ್ಳಿ. ಬಾಳೆಹಣ್ಣು ಸಿಪ್ಪೆಯಲ್ಲಿ ಸಿಹಿನಂಶ ಜಾಸ್ತಿ ಇರೋದ್ರಿಂದ ಇರುವೆಗಳು ಬರುತ್ತೆ. ಅದಕ್ಕೆ ಈ ಬೆಳ್ಳುಳ್ಳಿ ಈರುಳ್ಳಿ ಸಿಪ್ಪೆ ಹಾಕಿರೋದ್ರಿಂದ ಅದ್ರ ವಾಸನೆಗೆ ಬೆಳ್ಳುಳ್ಳಿ ಈರುಳ್ಳಿ ಸಿಪ್ಪೆ ಬರಲ್ಲ. ನಾನು ಅಕ್ಕಿ ತೊಳೆದ ನೀರೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಪ್ಲೈನ್ ನೀರು ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. 20 ಲೀಟ್ರು ಒಟ್ಟು ಟೋಟಲ್ 20 ಲೀಟ್ರ್ ಬಕೆಟಲ್ಲಿ ಪ್ಲೈನ್ ನೀರು ಮತ್ತು ಅಕ್ಕಿ ತೊಳೆದ ನೀರು ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಅಕ್ಕಿ ಬೇಳೆ ತೊಳೆದ ನೀರಲ್ಲಿ ಗಿಡಗಳಿಗೆ ಬೇಕಾದಂಥ ಫಂಗಿಸ್ ಮತ್ತು ಮೈಕ್ರೋಬ್ಸ್ ಜಾಸ್ತಿ ಇರ್ತದೆ. ಇದು ಗಿಡ ಬೆಳೆಯೋಕ್ಕೆ ಚೆನ್ನಾಗಿ ಸಹಾಯ ಮಾಡ್ತದೆ. ಅದರಿಂದ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ₹2 ಬ್ರೂ ಪ್ಯಾಕೆಟು, ಕಾಫಿ ಪುಡಿ ಪ್ಯಾಕೆಟು ಹಾಕ್ಕೊಂಡಿದ್ದೀನಿ. ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೀವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಕೊಂಡಿರೋದನ್ನ ನಾನು ಇನ್ನೊಂದು ಸ್ವಲ್ಪ ಚಿಕ್ಕ ಬಕೆಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಯಾಕೆಂದರೆ ಅದು ಬಕೆಟಲ್ಲಿ ತುಂಬ ಆಗಿಬಿಟ್ಟಿತ್ತು ನೀರು, ಚೆಲ್ಲುತ್ತೆ ಅದು ಕುಯ್ಕೊಂಡ್ರೆ ಅಂದ್ಬಿಟ್ಟು ನಾನು ಇನ್ನೊಂದು ಚಿಕ್ಕ ಬಕೆಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಬಕೆಟ್ಗೆ ಹಾಕ್ಬಿಟ್ಟು ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ತೊಳೆದೊಯ್ಕೊತಾಯಿದ್ದೀನಿ. ಅದರಲ್ಲಿ ಇನ್ನೂ ಸ್ವಲ್ಪ ಇತ್ತು, ಅದೆಲ್ಲ ತೊಳೆದೊಯ್ಕೊಂಡು ಒಂದು ಜಗ್ಗಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೇ. ಅದು ಇನ್ನೂ ಸ್ವಲ್ಪ ಹಿಡಿಸ್ತಾಯಿತ್ತು. ಅದಕ್ಕೆ ನಾನು ತುಂಬಕ್ಕೆ ಪ್ಲೈನ್ ನೀರು ಹಾಕ್ಕೊಂಡೆ. ಪ್ಲೈನ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಚಿಕ್ಕ ಬಕೆಟ್ ಕುಯ್ಕೊಂಡೆ. ನಾನು ಇದನ್ನೇ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿಗೆ ದೊಡ್ಡ ಬಕೆಟ್ ಅಲ್ವಾ, ಅದಕ್ಕೆ ಚಿಕ್ಕ ಬಕೆಟ್ಗೆ ಅದನ್ನು ತೆಗೆದು ಚಿಕ್ಕ ಬಕೆಟ್ಗೆ ಹಾಕ್ಕೊಂಡು ನಾನು ಅಲ್ಲಿಗೆ ಉಯ್ಯೋಕ್ಕೆ ಅಂತ ಮಿಕ್ಸ್ ಮಾಡ್ಕೊಂಡು ಎತ್ತಾಕೊಂಡೆ. ಇದನ್ನು 2-3 ದಿನ ಮಳೆ ಇಲ್ಲದೆ ಇದ್ದಾಗ ಹಾಕಬೇಕು ಗಿಡಕ್ಕೆ. ಮಳೆ ಹೋದಾಗ ಹಾಕಿದ್ರೆ ಅದು ಎಲ್ಲ ವೇಸ್ಟಾಗಿ ಹರಿದೋಗುತ್ತೆ. ನೀರು ಜೊತೆ ಹರಿದೋಗುತ್ತೆ, ಆ ಗಿಡಗಳಿಗೆ ಸರಿಯಾಗಿ ಹಿಡಿಯೋದಿಲ್ಲ. ಅದರಿಂದ ಮಳೆ ಇಲ್ಲದೆ ಟೈಮ್ ನೋಡಿಕೊಂಡು ಹಾಕೊಳ್ಳಿ ನೀವು. ಹಿಂಗೆಲ್ಲ ಮಣ್ಣೆಲ್ಲ ಚೆನ್ನಾಗಿ ಕೆರೆದು ಬಿಡಬೇಕು ಮೇಲ್ಗಡೆ ಎಲ್ಲ. ಅದೇ ಬೇರುಗಳಿಗೆಲ್ಲ ಚೆನ್ನಾಗಿ ನೀರು ಇಳಿಬೇಕು. ಅದರಿಂದ ಮೇಲ್ಗಡೆ ಮಣ್ಣೆಲ್ಲ ಚೆನ್ನಾಗಿ ಕೆರೆದ್ಬಿಟ್ಟು ಆವಾಗ ಹಾಕಿದ್ರೆ ಚೆನ್ನಾಗಿ ರೂಟ್ಗಳಿಗೆಲ್ಲ ನೀರು ಚೆನ್ನಾಗಿ ಇಳೀತದೆ. ಅದರಿಂದ ನಾನು ಈ ಥರ ಮಣ್ಣುಗಳೆಲ್ಲ ಲೂಸ್ ಮಾಡ್ಕೊಂಡು ಹಾಕೋತಾಯಿದ್ದೀನಿ. ನೋಡಿ, ಇದೆಲ್ಲ ಹೊಸ ಗಿಡಗಳು ಬಂದಿರೋದು, ಅದರಲ್ಲೇ ಬ್ರ್ಯಾಂಚಸ್ ಬಂದಿರೋದು. ಇದು ಚೆನ್ನಾಗಿ ಚಿಕ್ಕದೈತೆ. ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಇದು ನಮ್ಮ ಗಿಡದಲ್ಲಿ ಬಿಡ್ತಾ ಇರೋದು 4ನೇ ಬ್ಯಾಚ್ ಹೂವು. ಒಂದೊಂದು ಸಲಕ್ಕೆ 10-15 ಹೂವು ಬರುತ್ತೆ. ಇದು ಮಗ್ಗಾಗುತ್ತೆ ನೋಡಿ. ಇದು ಒಂಥರ ಕ್ರೀಮ್ ಕಲರು. ಇದು ಜಾಸ್ತಿ ಹೂವು ಬಿಡುತ್ತೆ. ಇದನ್ನು ನನ್ನ ಫ್ರೆಂಡ್ ಮನೆಯಿಂದ ತಂದು ಹಾಕಿದ್ದೆ ಗಿಡನ. ಇದು ಚೆನ್ನಾಗಿ ನೋಡಿ ಚಿಗುರು ಹೊಡೆದೈತೆ. ಇದು ಹೋದ ತಿಂಗಳು ಹಾಕಿದ್ದೆ ಇದಕ್ಕೆ ಫರ್ಟಿಲೈಸರ್ನ. ಎಲ್ಲ ಗಿಡಗಳಿಗೂ ಎಷ್ಟೊಂದು ಚಿಗುರು ಬಂದೈತೆ ಗೊತ್ತಾ. ಇದರಲ್ಲಿ ಚಿಗುರು ಬಂದು ಜಾಸ್ತಿ ಮಗ್ಬಿಟ್ಟೈತೆ. ನೋಡಿ ಎಷ್ಟೊಂದು ಚಿಗುರಾಗೈತೆ ಅಂತ. ಇವಾಗ ಚೆನ್ನಾಗಿ ಚಿಗುರು ಹೊಡೀತದೆ ಇದು. ಅದಕ್ಕೂ ನಾನು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನಾನು ನೆಲದಲ್ಲಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ಆಗೋದಿಲ್ಲ. ಇದು ಕಾಕಡ ಗಿಡ, ಅದು ಚೆನ್ನಾಗಿ ಚಿಗುರು ಹೊಡೆದೈತೆ. ಇದು ಪನ್ನೀರ್ ಪತ್ರೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ಇದಕ್ಕೂ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ಇದು ನಮ್ಮ ಅಕ್ಕನ ಮನೆಯಿಂದ ತಂದಿದ್ದೆ ದಾಸವಾಳ ಗಿಡ. ಇದು ಕಟಿಂಗಿಂದ ಬೆಳೆಸಿರೋದು. ಇದು ಯಾಕೋ ಬರದೇ ಇದನ್ನು ಬೆಳೆಸೋಕ್ಕೆ ತುಂಬ ಕಷ್ಟಪಟ್ಟೆ. ಎಲ್ಲದಕ್ಕೂ ರೋಗ ಬಂದ್ಬಿಡ್ತೈತೆ ಇದಕ್ಕೆ. ಇವಾಗ ಇಷ್ಟು ಚೆನ್ನಾಗಿ ಬಂದೈತೆ. ಈಗ ಇದಕ್ಕೂ ಗೊಬ್ಬರ ಕೊಡ್ತಾಯಿದ್ದೀನಿ. ಇದು ಇನ್ನೊಂದು ಥರ ರೋಸು. ಇದೇನು ಹೈಬ್ರಿಡ್ ಅಲ್ಲ, ಇದು ಕಟಿಂಗ್ಸಿಂದನೇ ಬೆಳೆಸಿರೋದು. ಈ ಗಿಡಕ್ಕೂ ಸಹ ಹಾಗೆ ಮಣ್ಣು ಲೂಸ್ ಮಾಡಿ ಹಾಕ್ತಾಯಿದ್ದೀನಿ. ಇದಂತೂ ಎಷ್ಟು ಹೂವು ಬಿಡುತ್ತೆ ಅಂದರೆ ಒಂದು ಸಲಕ್ಕೆ ಒಂದು 20-30 ಹೂವು ಬಿಡುತ್ತೆ. ಎಲ್ಲ ಚಿಗುರು ಹೊಡಿದ ತಕ್ಷಣವೇ ಎಷ್ಟು ಬೇಗ ಮಗ್ಗಾಗಿ ಎಷ್ಟು ಬೇಗ ಹೂವು ಆಗಿಬಿಡುತ್ತೆ ಅಂತ. ತುಂಬ ಚೆನ್ನಾಗಿ ಹೂವು ಬಿಡುತ್ತೆ, ಆದರೆ ಜಾಸ್ತಿ ಟೈಮ್ ಏನಾದ್ರು ಇರಲ್ಲ. ಇದು ಗಣಗಲೆ ಗಿಡ. ಇದು ಕಟಿಂಗಿಂದನೇ ಇದು ಬೆಳೆಸಿರೋದು. ಇದು ಗೆಡ್ಡೆಕೋಸು. ನಮ್ಮ ಪಕ್ಕದ ಮನೆಯವ್ರು ತುಂಬ ಗಿಡಗಳು ಕೊಟ್ಟಿದ್ರು. ಇದೊಂದೇ ಇವಾಗ ಉಳ್ಕೊಂಡಿರೋದು. ಇದು ಮರುಗ. ಇದು ದಾಸವಾಳ ಗಿಡ. ಒಂದೇ ಗಿಡದಲ್ಲಿ 2 ಥರ ಹೂ ಬಿಟ್ಟಿದೆ. ಒಂದು ಸಿಂಗಲ್ ಪೆಟಲು, ಒಂದು ಡಬಲ್ ಪೆಟಲು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗೈತೆ.
ಇದು ನಮ್ಮ ಅಕ್ಕನ ಮನೆಯಿಂದ ತಂದಿರೋದು ಕಟ್ಟಿಂಗ್ಸು. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಚಿಗುರೊಡೆದೈತೆ ನೋಡಿ. ಮರಳಿಗೆ ಹಾಕಿದ್ದೀನಿ. ನಾನು ಇವಾಗ ಗಿಡಗಳಿಗೆ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಆದರೆ ಸ್ವಲ್ಪ ಏನೂ ಆಗೋಲ್ಲ. ಇದೇನು ನೆಲದಲ್ಲಿರೋದ್ರಿಂದ ಜಾಸ್ತಿ ಆದರೂ ಏನಾಗಲ್ಲ. ಪಾಟಲ್ಲಿಗೂ ಜಾಸ್ತಿ ಹಾಕಿದ್ರೆ ಅದು ಏನೂ ಆಗೋದಿಲ್ಲ. ಇದು ನ್ಯಾಚುರಲ್ ಆಗಿರೋ ಫರ್ಟಿಲೈಸರ್ ಆಗಿರೋದ್ರಿಂದ ಏನೂ ಆಗೋದಿಲ್ಲ ನೋಡಿ. ಎಲ್ಲ ಗಿಡಕ್ಕೂ ನಾನು ಒಂದೊಂದು ಜಾಗ ಹಾಕ್ತಿದ್ದೀನಿ. ಇದು ಲೀಚಿ ಫ್ರೂಟು. ಇದು ನಮ್ಮ ಅಕ್ಕನ ಮನೆಯಿಂದ ಕೊಟ್ಟಿದ್ದರು. ಅದು ತುಂಬ ನಿಧಾನ ಬೆಳೆಯೋದು. ಇದು ಬೀನಿಸ್ ಗಿಡ 2 ಬೀಜ ಇತ್ತು, ಹಾಕಿದ್ದೀನಿ. ಇದೇನು ಬಳ್ಳಿ ಅಲ್ಲ, ಇಷ್ಟೇ ಚಿಕ್ಕ ಗಿಡದಲ್ಲೇ ಬಿಡುತ್ತೆ. ತುಂಬ ಚೆನ್ನಾಗಿ ಬಿಡ್ತದೆ. ಏನು ಬಳ್ಳಿ ಹಂಗೆ ಹಬ್ಬೋದಿಲ್ಲ. ಇದು ಎಲ್ಲ ಗಿಡಗಳು, ತರಕಾರಿ ಗಿಡಕ್ಕೆ ಮತ್ತು ಹೂವಿನ ಗಿಡಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ. ಇದು ಕರಿಬೇವಿನ ಗಿಡ. ಇದು ನನ್ನ ಫ್ರೆಂಡೇ ಕೊಟ್ಟಿದ್ದು. 3 ಗಿಡ ಕೊಟ್ಟಿದ್ದು. ಎಲ್ಲ ಗಿಡಗಳು ಚೆನ್ನಾಗಿ ಬಂದೈತೆ. ಇದನ್ನು ನನ್ನ ಫ್ರೆಂಡೇ ಕೊಟ್ಟಿದ್ದು. ಇದು ಚೆನ್ನಾಗೈತೆ. ಎಲ್ಲ ಗಿಡಕ್ಕೂ ನಾನು ಕೊಡ್ತೀನಿ. ಸೊಪ್ಪು, ತರಕಾರಿ ಗಿಡಕ್ಕೆ, ಹೂವಿನ ಗಿಡಕ್ಕೆ, ಎಲ್ಲ ಗಿಡಗಳಿಗೂ ನಾನು ಈ ಫರ್ಟಿಲೈಸರ್ನ ಹಾಕ್ತೀನಿ. ಇದು ಕರಿಬೇವಿನ ಗಿಡ ತುಂಬ ದೊಡ್ಡದಾಗಿದೆ. ಇದಕ್ಕೂ ಹಾಕ್ತೀನಿ. ಮತ್ತು ಕನಕಾಂಬರಿ ಗಿಡಗಳು ತಂದಿದ್ದೆ ನಾನು ನಮ್ಮ ಅಕ್ಕನ ಮನೆಯಿಂದ. ಅವೂ ನೆಟ್ಟಿದ್ದೀನಿ. ಅವು ಇನ್ನೂ ಹೂವು ಬಿಟ್ಟಿಲ್ಲ. ಚಿಕ್ಕ ಚಿಕ್ಕ ಸಸಿಗಳೀಗ ಅವಕ್ಕೂ ಕೂಡ ಕೊಡ್ತಾಯಿದ್ದೀನಿ. ಇದು ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟು ಹಿಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಯಾವಾಗಾದರೂ ಒಂದು ದಿನ ಹಾಕ್ತೀನಿ. ಅದನ್ನು ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿರ್ತೀನಿ. ಅದೇ ಕೊಳೆತು ಗೊಬ್ಬರ ಆಗಿರುತ್ತೆ. ಮತ್ತು ಪಾಟ್ ಮಿಕ್ಸ್ ಮಾಡಿರ್ತೀನಲ್ವ, ಆವಾಗ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕಿ ಪಾಟ್ ಮಿಕ್ಸ್ ಮಾಡ್ಕೊತೀನಿ. ಇದು ಹಾಗಲಕಾಯಿ ಬಳ್ಳಿ. ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಹಾರ್ವೆಸ್ಟ್ ಮಾಡೋದನ್ನ ತೋರಿಸಿದ್ದೆ ನಿಮಗೆ. ಇವಾಗಲೂ ಇನ್ನೂ ಕಾಯಿ ಇದೆ. ಇನ್ನು ಸ್ವಲ್ಪ ದಪ್ಪ ಆಗಬೇಕು. ಈ ಗಿಡಕ್ಕೂ ಕೂಡ ನಾನು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿದ್ದೆ. ನಾವು ಮನೆಯಲ್ಲೇ ಬೆಳೆಯೋದ್ರಿಂದ ಇದನ್ನು ನಾನೇನು ಬೇರೆ ಥರ ಗೊಬ್ಬರ, ಕೆಮಿಕಲ್ ಗೊಬ್ಬರ ಏನೂ ಹಾಕೋದಿಲ್ಲ. ಆರ್ಗಾನಿಕ್ಕಾಗಿ ಬೆಳೀತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬೀಜ ಮಾಡ್ಕೊಳ್ಳೋಕ್ಕೆ ಒಂದು ಹಾಗಲಕಾಯಿ ಹಣ್ಣು ಮಾಡಿ ಬಿಟ್ಕೊಂಡಿದ್ದೀನಿ. ಇದು ಎಲೆಯಂಬು. ಇದನ್ನು ಬೆಳೆಸೋಕ್ಕಂತೂ ಅಷ್ಟೆಷ್ಟು ಕಷ್ಟಪಡಲಿಲ್ಲ. ಸುಮಾರು 6-7 ತಿಂಗಳಾಯ್ತು ಇದನ್ನು ಹಾಕಿ. ಬೆಳೆದೇನೆ ಇವಾಗ ತುಂಬ ಕೇರ್ ಮಾಡಿ ಬೆಳೆಸಿದ್ದೀನಿ. ಈ ಬದನೆ ಗಿಡಗಳಿಗೂ ಹಾಕಿದ್ದೀನಿ ನಾನು. ಫರ್ಟಿಲೈಸರ್ ಕೊಟ್ಟಿದ್ದೀನಿ. ಈ ಸೀಬೆ ಗಿಡ ನಮ್ಮ ಅಣ್ಣ ನರ್ಸರಿಯಿಂದ ತಂದು ಕೊಟ್ಟಿದ್ದು. ಒಂದು ಟ್ರಿಪ್ಪಲ್ಲೇ 4-5 ಕಾಯಿ ಬಿಟ್ಟಿತ್ತು. ಇವಾಗ ಮತ್ತೆ ಸಣ್ಣ ಈಸಾಗೈತೆ. ಈ ಥರ ಫರ್ಟಿಲೈಸರ್ ಮಾಡ್ಕೊಂಡು ನೀವು ನಿಮ್ಮ ಗಿಡಗಳಿಗೆ ಹಾಕ್ಕೊಂಡು ನೋಡಿ. ಅದರಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.